ಆ ಹೆಣ್ಮಕ್ಳು ಸಹಿತ ಇವತ್ತಿನ ದಿನದಲ್ಲಿ ಬಾಗ್ಲು ಕಿಟಕಿ ಎಲ್ಲ ತಕ್ಕೊಂಬಿಟ್ಟು ನೇಣು ಹಾಕೊಳಕ್ಕೆ ಹೋಗಲ್ಲ. ಹೊಡೆದು ನೇಣು ಹಾಕಿರೋದಕ್ಕೆ ಅಂತ ಮಾರ್ಕ್ ಇದೆ, ಪ್ರತಿಯೊಂದು ಎಲ್ಲ ಇದಕ್ಕೂ ಪ್ರೂಫ್ ಇದೆ. ಹುಡುಗಿಯದ್ರ ಮೇಲೆ ಕಪಾಲ ಕೊಡ್ದವ್ರೆ, ಕಿವಿಲ್ ರಕ್ತ ಬಂದೈತೆ, ಪ್ರತಿಯೊಂದು ಐತೆ. ಇವತ್ತೆಲ್ಲ ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು. ಮುಂದಿನ ಕ್ರಮ ನಾವು ಕೊಡ್ತೀವಿ, ಆಯ್ತಾ? ಹೇಳಮ್ಮ ನೀನು ಮುಂದೆ ಏನಾಯ್ತು ಅಂತ. ನನಗೆ ಇದು ಬೇಡ ಕಣಪ್ಪ, ನನ್ನ ಮಗಳು ಹೋಗೋಳೆ, ನನ್ನ ಮಗಳಿಗೆ ನ್ಯಾಯ ಬೇಕು. ನನಗೆ ಬೇರೆ ಏನು ಇದು ಬೇಡ. ನೀವು ರಿಪೋರ್ಟ್ ಕೊಟ್ರೆ ಅವ್ರು ಮೈಸೂರಿಗೆ ತಗೊಂಡೋಗ್ತೀವಿ ಅಂತ ಇದ್ದಾನೆ ಸರ್. ಅವ್ರ ಬಾಡಿನ ತಗೊಂಡೋಗ್ತಿ ಮಾಡ್ಸೋರಂತೆ. ನಾವು ಮಾಡಿಸೋದು ಅವ್ರಿಗೆ ನಂಬಿಕೆ ಇಲ್ಲ ಸರ್. ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನೋಡಿ ಅಮ್ಮ, ನಂಬಿಕೆ ಇದ್ರೆ ಮಾಡಿಸಿ, ಇಲ್ಲ ಅಂತಂದ್ರೆ ನೀವು ಏನು ಓದ್ತೀರಾ ಹೋಗಿ SP ಹತ್ರ ಹೋಗಿ ರಿಕ್ವೆಷನ್ ಕೊಡಿ, ಅಲ್ಲಿಂದ ನೀವು ಎಲ್ಲಿ ಬೇಕೋ ಅಲ್ಲಿ ಕೊಡ್ತೀವಿ. ಹೋಗಿ ಆಯ್ತು, ಹೋಗಿ ಥ್ಯಾಂಕ್ ಯು, ಧನ್ಯವಾದ. ನೋಡಿ ಎಲ್ಲರೂ FIR 9 ಗಂಟೆ ರಿಸೀವ್ಟ್ ಕೊಡ್ತಾರೆ. ಕಂಪ್ಲೇಂಟ್ ಅವ್ರ ಅಪ್ಪ FIR ಕೊಟ್ಟಿದ್ದೀವಿ. ಮಾಡಕ್ಕಾಗಲ್ಲ, ಹೇಳಿಕೆ ತಗೊಂಡು ಮುಂದುವರೆದು ತನಿಖೆ ಮಾಡ್ತೀವಿ ಅಂತ ಹೇಳಿರೋದು. ತನಿಖೆ ಮಾಡ್ತೀವಿ ಅಂತ ಹೇಳಿದಿವಿ. ಪೋಸ್ಟ್ ಮಾರ್ಟಮ್ ಆಗಬೇಕು, ಅದಕ್ಕೆ ಹೇಳಿಕೆ ಕೊಡ್ತಾರೆ. ವೆರಿಫೈ ಮಾಡ್ಲಿಕ್ಕೆ ತಂದಿದ್ದಾರೆ. ಎಲ್ಲಿ ಏನು ಮೊಬೈಲ್ ವಾಪಸ್ ಮಾಡ್ತೀವಿ. ನಾಳೆನೂ ಇವ್ರು ಸ್ಟೇಟ್ಮೆಂಟ್ ಎಲ್ಲ ತಗೋತೀವಿ, ಅದ್ರ ಮೇಲೆ ಮಾಡ್ತೀವಿ. ಇಷ್ಟೇ ನಾವು ಹೇಳಕ್ಕಾಗೋದು. ನೀವು ಏನು ಕೇಳಿದ್ರೆ ನಾವು ಇಷ್ಟೇ ಹೇಳಕ್ಕಾಗೋದು, ಅದನ್ನೇ ಮಾಡಕ್ಕಾಗೋದು. ಕೊಟ್ಟಿದ್ದೀವಿ, ಆಮೇಲೆ ಮತ್ತೆ ಈಗ ಬಂದು ಅಡಿಷನಲ್ ಕೊಟ್ಟಿದ್ರೆ ಅದನ್ನ ವೆರಿಫೈ ಮಾಡ್ತೀವಿ. ಯಾಕೆ ಅವ್ರೇ ರಾಜಿ ಬಂದವ್ರೆ? ನಮ್ಗೆ ಗೊತ್ತಿಲ್ಲ ಅದು. ನಿಮಿಷ ಇರ್ರಿ, ನಾನು ಮಾತಾಡ್ತೀನಿ. ಯಾರೇ ರಾಜಿಗೆ ಬಂದ್ರು, ಏನೇ ಮಾಡಿದ್ರು ನ್ಯಾಯನೇ ಮಾಡಕ್ಕಾಗೋದು, ಅನ್ಯಾಯ ಮಾಡಕ್ಕಾಗಲ್ಲ. ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಅಲ್ಲಿ ಏನಾದ್ರು ಗಾಯ ಆಗಿದ್ರೆ ಡಾಕ್ಟರ್ ಹೇಳ್ತಾರೆ, ಬೇರೆ ಇನ್ನೂ ಏನಾದ್ರು ಆಗಿದ್ರೆ ಡಾಕ್ಟರ್ ಹೇಳ್ತಾರೆ. ಏನ್ ಕಂಪ್ಲೇಂಟ್ ಕೊಟ್ಟಿದ್ರು ಅದನ್ನೇ ತಗೊಂಡು ನಾವು ಮಾಡ್ತೀನಿ ಅಂದ್ರು. ನಾನು 4 ಸಾರಿ ನಿಮ್ಗೆ ಕೇಳಿದ್ದೀನಿ, ನಾನೇ ಮಾತಾಡಿದ್ದೀನಿ. ನಮ್ಮ ಜೊತೆಗೆ ನೀವಿದ್ರಿ, ಯಾರೋ ರಾಜ್ಕುಮಾರ್ ಇದ್ರು, ಮತ್ತೆ ಹೇಳ್ತಾ ಇದ್ದೀನಿ, ನೀವೇ ಬರ್ಕೊಟ್ಟಿರೋದು ಸ್ಟೇಷನ್ ಅಲ್ಲಿ, ನೀವೇ ಹೇಳಿ ಬರ್ಸಿರೋದು, ಅದಕ್ಕೆ ವಿಡಿಯೋ ಇದೆ. ನಮ್ಗೆ ಅದು ಗೊತ್ತಿಲ್ಲ, ನಾನೇ ನಿಮಗೆ ಕೇಳಿದ್ದೀನಿ, ಅದಕ್ಕೆ ನಾನೇ ಮಾತಾಡಿದ್ದೀನಿ. ಏನಾದ್ರು ಇದೆಯಾ ಅಂತಂದ್ರೆ ಏನೂ ಇಲ್ಲ ಅಂತ ನೀವೇ ಹೇಳಿದಿರಾ. ಒಂದೊಂದು ಸಾರಿ ಒಂದೊಂದು ಹೇಳಿದ್ರೆ ನೀವು ಯಾವ್ದು ಕೊಡ್ತೀರೋ ನಾವು ಅದನ್ನ ತಗೊಂಡಿದ್ದೀವಿ. ಇನ್ನೂ ಮುಂದುವರೆದು ನೀವೇನಾದ್ರು ಹೇಳೋದಿದ್ರೆ ನಾಳೆ ನಾವು ಇನ್ಕ್ವೆಸ್ಟ್ ಅಂತ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಿಮ್ಮ ಹೇಳಿಕೆ ಏನಿದ್ರು ನಾವು ತಗೋತೀವಿ, ಅನ್ಬೋದಾ? ಇಲ್ಲಿ ಎಲ್ಲ ಗುಂಪು ಕಟ್ಕೊಂಡು ಏನು ಮಾಡೋ ಅವಶ್ಯಕತೆ ಏನಿಲ್ಲ. ಇರಪ್ಪ, ನಾನು ನಿನಗೂ ಕಂಪ್ಲೇಂಟ್ ಓದಿ ಹೇಳಿದ್ದೀನಿ. ನಾವು ಯಾರಿಗೂ ಏನು ಅನ್ಯಾಯನೋ ಮಾಡಿಲ್ಲ, ಮಾಡೋದಿಲ್ಲ. ಯಾರ್ಯಾರು ಏನೇನೋ ಮಾತಾಡ್ಬಿಟ್ರೆ ಅದಕ್ಕೆಲ್ಲ ನಾವು ಉತ್ತರ ಹೇಳೋಕ್ಕಾಗೋದಿಲ್ಲ. ನಿಮ್ಗೆ ಏನು ನ್ಯಾಯ ಬೇಕೋ ನಾವು ದೊರಸ್ಕೊಡ್ತೀವಿ. ಪೋಸ್ಟ್ ಮಾರ್ಟಮ್ ಆಗುತ್ತೆ, ಬನ್ನಿ, ನಿಮ್ಮ ಹೇಳಿಕೆ ಏನಿದೆ ಅದನ್ನ ಕೊಡಿ. ಹೇಳ್ತೀನಿ ಬಿಡಿ.